ಮಳೆಗಾಲನೇ ಆರಂಭವಾಗಿ ಹೋಗ್ಬಿಡ್ತಾ ಅನ್ನುವಂಥ ಪ್ರಶ್ನೆನೇ ಎತ್ತುತ್ತಾ ಇದ್ದಾರೆ. ಹೌದು, ಪೂರ್ವ ಮುಂಗಾರು ಅದರ ಜೊತೆಗೆ ಸೈಕ್ಲೋನು ಇದು ಮುಗಿತಾ ಇದ್ದಂಗೆ ಮಳೆಗಾಲ ಬಂದ್ಬಿಡುತ್ತೆ. ಕಾರಣ ಈ ಬಾರಿ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 5 ದಿನ ಮಳೆಯ ಎಫೆಕ್ಟ್ ಇರುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ, ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗಿದೆ, ಏನ್ ಪರಿಸ್ಥಿತಿ ಇದೆ ಅಲ್ಲಿದು ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಆರ್ಭಟ, ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಅಬ್ಬರ, ಕರಾವಳಿಯಲ್ಲಿ ಕಡಲ್ಕೊರೆತದ ಆತಂಕ. ಮಳೆಗಾಲ ಆರಂಭಕ್ಕೂ ಮುನ್ನವೇ ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸಿ ಬೊಬ್ಬೆರೆದಿದೆ. ಕಳೆದ ಕೆಲ ದಿನಗಳಿಂದ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಆಗ್ತಿದೆ. ನಿನ್ನೆ ಇವತ್ತು ವರುಣರಾಯ ತುಸು ಟೈಮ್ ಕೊಟ್ಟಿದ್ದಾನೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಆರ್ಭಟ ಜೋರಾಗಿದೆ. ಕರಾವಳಿಯಲ್ಲಿ ಮುಂಗಾರು ಈ ವಾರದಲ್ಲಿ ಆಗಮಿಸಲಿದ್ದು, ಚಂಡಮಾರುತವು ಮುಂಗಾರು ಮಾರುತವನ್ನ ಚುರುಕುಗೊಳಿಸಿದೆ. ಕರಾವಳಿ ಭಾಗದ ಕಡೆಗೆ ನಾಳೆ ಮುಂಗಾರು ಪ್ರವೇಶ ಪಡೆಯಲಿದ್ದು, ಈ ತಿಂಗಳಾಂತ್ಯದವರೆಗೂ ಉತ್ತಮ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಈ ಮಧ್ಯೆ ಕರಾವಳಿಯಲ್ಲಿ ಮಳೆಗಾಲ ಆರಂಭಕ್ಕೂ ಮೊದಲೇ ಕಡಲ್ಕೊರೆತದ ಭೀತಿ ಎದುರಾಗಿದೆ. ಸರ್ಕಾರ ಕಡಲ್ಕೊರೆತ ತಡೆಗೆ ಹಣ ಬಿಡುಗಡೆ ಮಾಡಿದರೂ ಅಧಿಕಾರಿಗಳು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಈ ಬಾರಿಯೂ ಕಡಲ್ಕೊರೆತ ಹೆಚ್ಚಾಗುವ ಭೀತಿ ಎದುರಾಗಿದೆ. ಮಂಗಳೂರಿನ ಉಳ್ಳಾಲ ಸೋಮೇಶ್ವರ ಬಟ್ಟಪಾಡಿಯ ಕಡಲ್ಕೊರೆತ ತಡೆಗೆ ಸರ್ಕಾರ ಮಳೆಗಾಲ ಆರಂಭಕ್ಕೂ ಮುನ್ನ 6 ತಿಂಗಳ ಹಿಂದೆಯೇ 5 ಕೋಟಿ ಬಿಡುಗಡೆ ಮಾಡಿದ್ದು, 1.5 ತಿಂಗಳ ಹಿಂದೆನೇ ಟೆಂಡರ್ ಕರೆದಿದೆ. ಆದರೂ ಕಾಮಗಾರಿ ಆರಂಭ ಮಾಡದ ಅಧಿಕಾರಿ ಗುತ್ತಿಗೆದಾರರನ್ನ ಕೆಲ ದಿನದ ಹಿಂದೆ ಸ್ಥಳೀಯ ಶಾಸಕ ಸ್ಪೀಕರ್ ಯುಟಿ ಖಾದರ್ ತರಾಟೆಗೆ ತೆಗೆದುಕೊಂಡಿದ್ರು. ಬಳಿಕ ಕಡಲ ತೀರಕ್ಕೆ ಸಣ್ಣ ಸಣ್ಣ ಕಲ್ಲುಗಳನ್ನು ತಂದು ಹಾಕಲಾಗಿದೆ. ಇದೀಗ ಈ ಕಲ್ಲುಗಳು ಮೊದಲ ಮಳೆಗೆ ಸಮುದ್ರ ಪಾಲಾಗುವ ಭೀತಿ ಇದ್ದು, ಮತ್ತಷ್ಟು ಕಡಲ್ಕೊರೆತ ಹೆಚ್ಚಾಗುವ ಆತಂಕ ಕಡಲ ತೀರದ ನಿವಾಸಿಗಳಿಗಿದೆ. ಮಂಗಳೂರಿನ ಈ ಒಂದು ಉಳ್ಳಾಲ ಸಮೀಪದ ಬಟ್ಟಪ್ಪಾಡಿಯನ್ನು ಗಮನಿಸುತ್ತಿದ್ದರೆ ಇಲ್ಲಿ ಪ್ರತಿ ವರ್ಷವೂ ಕಡಲ ಕೊರೆತ ಆಗುತ್ತೆ. ಇದಕ್ಕೆ ಪ್ರತಿ ವರ್ಷವೂ ತಾತ್ಕಾಲಿಕ ಪರಿಹಾರ ಅನ್ನುವ ರೀತಿಯಲ್ಲಿ ಪ್ರತಿ ಬಾರಿಯೂ ಸಮುದ್ರದ ತೀರದಲ್ಲಿ ಕಲ್ಲುಗಳನ್ನು ಹಾಕಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡದಿದ್ದರೂ ತಾತ್ಕಾಲಿಕ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವೂ ಬಿಡುಗಡೆ ಆಗಿದೆ. ಈ ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕೋಟಿಯನ್ನು ವ್ಯಯ ಮಾಡಲಾಗಿದೆ, ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಇದೆಲ್ಲವೂ ಈಗ ಸಮುದ್ರದ ಪಾಲಾಗುತ್ತೆ. ಹಾಗಾಗಿ ಈ ಬಾರಿಯೂ ಮತ್ತೆ ಕಡಲ ಕೊರೆತ ಆಗುತ್ತೆ ಅನ್ನುವಂಥ ಭೀತಿ ಈ ಭಾಗದ ಜನರಿಗೆ ಇರುವಂಥದ್ದು. ಇಲ್ಲಿ ನೀವು ಗಮನಿಸ್ಬೋದು, ಭಾಳಷ್ಟು ಮನೆಗಳು ಸಮುದ್ರದ ಪಾಲಾಗಿದೆ. ಇನ್ನು ಉಳಿದಿರುವಂಥ ಮನೆಗಳೇನಿದೆ ಇದೆಲ್ಲವೂ ಮತ್ತೆ ಸಮುದ್ರದ ಪಾಲಾಗುವಂಥ ಭೀತಿ ಎದುರಾಗಿದೆ. ಇದರ ಜೊತೆಗೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೇ ಈ ರೀತಿಯಾಗಿ ಕಡಲ್ಕೊರೆತ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಆರೋಪವು ಕೇಳಿ ಬಂದಿದೆ. ಇದಕ್ಕೆ ಸಾಕಷ್ಟು ಸಾಕ್ಷಿಗಳು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಮತ್ತು ಸ್ಪೀಕರ್ ಆಗಿರುವಂಥ ಯುಟಿ ಖಾದರ್ ಅವರು ಇತ್ತೀಚೆಗೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನು ಕರೆದು ತರಾಟೆಗೆ ತೆಗೆದುಕೊಂಡಿದ್ದರು. 5 ಕೋಟಿ ರೂಪಾಯಿಯನ್ನು ಸರ್ಕಾರ ಬಿಡುಗಡೆ ಮಾಡಿ 6 ತಿಂಗಳಾಗಿತ್ತು. ಆ ಬಳಿಕ ಟೆಂಡರ್ ಆಗಿ 1 ತಿಂಗಳಾಗಿತ್ತು. ಆದರೂ ಈ ಭಾಗದಲ್ಲಿ ನೀವು ಯಾಕೆ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದರು. ಆ ಬಳಿಕ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಇಲ್ಲಿ ತಂದು ಹಾಕಲಾಗಿದೆ. ಆದರೆ ಇಷ್ಟೊಂದು ಸಣ್ಣ ಪ್ರಮಾಣದ ಕಲ್ಲುಗಳನ್ನು ತಂದು ಮಳೆ ಆರಂಭ ಆಗುವಂತ ಸಂದರ್ಭದಲ್ಲಿ ಹಾಕಿದ್ರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ. ಕಡಲ ತಡಿಯಲ್ಲಿ ಸೈಕ್ಲೋನ್ ಆರ್ಭಟ, ಚಂಡಮಾರುತಕ್ಕೆ ಮಣಿಪಾಲ ಜನ ಹೈರಾಣು, ಧರೆಗುರುಳಿದ ವಿದ್ಯುತ್ ಕಂಬ, ಮನೆಗೆ ದಿಗ್ಬಂಧನ. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಅಬ್ಬರಿಸ್ತಾ ಇದ್ದು ಉಡುಪಿ ಮಣಿಪಾಲ ಜನರನ್ನ ಹೈರಾಣಾಗಿಸಿದೆ. 2 ಗಂಟೆ ಅವಧಿಯಲ್ಲಿ ಬಿದ್ದ 155 ಮಿಲಿಮೀಟರ್ ಮಳೆಯಿಂದ ಸಗ್ರಿ, ಲಕ್ಷ್ಮೀಂದ್ರ ನಗರ ಭಾಗದಲ್ಲಿ ದಾಂಗುಡಿ ಎಬ್ಬಿಸಿದೆ. 8 ರಿಂದ 10 ಮನೆಗಳ ಕಾಂಪೌಂಡ್ ಸರ್ವನಾಶವಾಗಿದೆ. ಸಾಲು ವಿದ್ಯುತ್ ಕಂಬಗಳು ಧರೆಗೆ ಉರುಳಿದೆ. ಕಳೆದ 3 ದಿನಗಳಿಂದ ಇಲ್ಲಿನ ಸುತ್ತಮುತ್ತಲ ಮನೆಗೆಲ್ಲ ವಿದ್ಯುತ್ ಇಲ್ಲ. ವಾಹನಗಳನ್ನ ಹೊರತೆಗೆಯಲಾಗದೆ ಕರೆಂಟ್ ಕಂಬಗಳು, ರಾಶಿ ತಂತಿಗಳು ಮನೆಗೆ ದಿಗ್ಬಂಧನ ಹಾಕ್ಬಿಟ್ಟಿದೆ. ಕೇವಲ 1-2 ಗಂಟೆಯ ಅವಧಿಯಲ್ಲಿ 160 ಮಿಲಿಮೀಟರ್ ಮಳೆ ಅದು ನಗರ ವ್ಯಾಪ್ತಿಯಲ್ಲೇ ಬಿದ್ದಿರೋದ್ರಿಂದಾಗಿ ಸಾಕಷ್ಟು ಅನಾಹುತಗಳು ಮತ್ತು ಮಳೆಯ ಆಫ್ಟರ್ ಎಫೆಕ್ಟ್ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತೇವೆ. ಮಣಿಪಾಲದ ಕೆಳಭಾಗದಲ್ಲಿರುವ ಸಗ್ರಿ ಮತ್ತು ಲಕ್ಷ್ಮೀಂದ್ರ ನಗರದ ದೃಶ್ಯಗಳು ಇದು. ಮಣಿಪಾಲ ಗುಡ್ಡದ ಮೇಲ್ಗಡೆಯಿಂದ ಭಾರೀ ಪ್ರಮಾಣದ ನೀರು ಈ ಮನೆ, ತೋಟ, ಕಂಪೌಂಡ್ಗಳನ್ನೆಲ್ಲವೂ ಧ್ವಂಸ ಮಾಡಿಕೊಂಡು ಕೆಳಭಾಗಕ್ಕೆ ಹರಿದಿರುವಂಥದ್ದು. ಅಂದರೆ 106 ಫೀಟ್ ಕೆಳಭಾಗಕ್ಕೆ, ಮಣಿಪಾಲಕ್ಕೂ ಇಲ್ಲಿಗೂ 106 ಫೀಟ್ ವ್ಯತ್ಯಾಸ ಇದೆ. ಅಂದರೆ ಮೇಲ್ಭಾಗದಲ್ಲಿ ವಿಪರೀತ ಮಳೆಯಾದಂಥ ಸಂದರ್ಭದಲ್ಲಿ ರಸ್ತೆ ಚರಂಡಿ ತುಂಬಿಕೊಂಡು ಜನವಸತಿ ಪ್ರದೇಶಕ್ಕೆ ನೀರು ಬಂದಿದೆ. ಹಾಗಾಗಿ ಮೇಘಸ್ಫೋಟ ಆದ ನಂತರ ಯಾವ ಥರ ಛಿದ್ರವಾಗಿ ಬಿದ್ದಿದೆ ಇಲ್ಲಿನ
ಕಂಪೌಂಡ್ ವಾಲ್ಗಳು ಅನ್ನೋದನ್ನು ನಾವು ನೋಡ್ಬೋದು. ಅದು ಕೂಡ ಇದು ಕಾಂಕ್ರೀಟಿಂದ ಕಟ್ಟಿದಂತಹ ಹೋಲೋ ಬ್ಲಾಕಿಂದ ಕಟ್ಟಿದ ಮತ್ತು ಬೇಸ್ಮೆಂಟ್ ಕಪ್ಪು ಕಲ್ಲಿನಿಂದ ಶಿಲೆ ಕಲ್ಲಿನಿಂದ ಮಾಡಿದಂತಹ ಕಂಪೌಂಡು ಸಂಪೂರ್ಣವಾಗಿ ಕುಸಿದು ಬಿದ್ದಂತಹ ವಾತಾವರಣ ಇದು. ಕೇವಲ ಇದು ಒಂದು ಮನೆ ಅಲ್ಲ, ಸಾಲು ಸಾಲು 8-10 ಮನೆಗಳು ಈ ಭಾಗದಲ್ಲಿ ಒಂದರ ಪಕ್ಕದಲ್ಲಿ ಒಂದು ಕಂಪೌಂಡು ಬಿದ್ದು ಛಿದ್ರ ಆದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಭಾಗದಲ್ಲಿ ಮನೆಯ ಕಂಪೌಂಡ್ಗಳು ಬಿದ್ದಿದ್ರೆ ಇಲ್ಲಿ ಸಾಲು ಸಾಲು ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದು. ಪ್ರಮುಖವಾಗಿ ಕಾರಣ ಇಲ್ಲೊಂದು ಚರಂಡಿಯ ಪಕ್ಕದಲ್ಲೇ ಭಾರಿ ಗಾತ್ರದ ಮರ ಇತ್ತು. ಆ ಮರ ಬಿದ್ದಿರೋದ್ರಿಂದ ಮನೆಯ ಗೇಟ್, ಕಂಪೌಂಡ್ ವಾಲ್, ಅದರ ಜೊತೆಗೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿರುವಂಥದ್ದು. 5 ಕಿಲೋಮೀಟರ್ನಷ್ಟು ತಂತಿ ನಾಶ ಆಗಿ ಹೋಗಿದೆ ಅನ್ನುವಂಥ ಲೆಕ್ಕಾಚಾರಗಳನ್ನು ಮೆಸ್ಕಾಂ ಕೊಡ್ತಾ ಇದೆ. ಸಾಲು ಸಾಲು ಅಂದರೆ ಲಕ್ಷ್ಮೀಂದ್ರನಗರ, ಮಣಿಪಾಲ ಮತ್ತು ಈ ಕೆಳಭಾಗದ ಸಗರಿ ಇಲ್ಲೆಲ್ಲ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಎದ್ದ ಚಂಡಮಾರುತದ ಅಬ್ಬರ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲಾಡಳಿತ ನದಿ ಸಮುದ್ರ ತೀರದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚಿಸಿದೆ. ಆಳ ಸಮುದ್ರ ಮೀನುಗಾರಿಕೆಗೆ ನಿರ್ಬಂಧ ಮುಂದುವರೆದಿದೆ. ನದಿ ಸಮುದ್ರಕ್ಕೆ ಇಳಿಯದಂತೆ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಆರ್ಭಟ, ಇನ್ನು ಪೂರ್ಣಗೊಳ್ಳದ ತಡೆಗೋಡೆ ರಸ್ತೆ ಕಾಮಗಾರಿ. ಇನ್ನು ಹಾಸನ ಜಿಲ್ಲೆಯಲ್ಲಿ ಮಳೆಗಾಲಕ್ಕೂ ಮುನ್ನವೇ ಪೂರ್ವ ಮುಂಗಾರು ಮಳೆ ಆರ್ಭಟಿಸಿದೆ. ಕಳೆದ ವರ್ಷ ಮಳೆಗಾಲದಲ್ಲಿ ಹಾಸನ ಜಿಲ್ಲೆಯ ಮಲೆನಾಡು ಭಾಗದ ಹಲವೆಡೆ ಕುಸಿದಿದ್ದ ರಸ್ತೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬಿಎಂ ರಸ್ತೆಯ ಗುಳಗಳಲೆ ಕೊಲ್ಲಹಳ್ಳಿ ಮಠಸಾಗರ ಸಮೀಪ ತಡೆಗೋಡೆ ಕುಸಿದಿದೆ. ಜಾನಕೆರೆ ಗ್ರಾಮದ ಕಲ್ಲೇಶಪುರದಿಂದ ಕೊಡಗು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿತ್ತು. ಆದರೆ ಕಾಮಗಾರಿ ಮಾತ್ರ ಕುಂಟುತ್ತಾ ಸಾಗ್ತಿದೆ. ಮಳೆಗಾಲ ಸಮೀಪಿಸ್ತಾ ಇದ್ರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಮಳೆಗಾಲ ಆರಂಭ ಆದರೆ ಮತ್ತೆ ಭೂಕುಸಿತದ ಆತಂಕ ಎದುರಾಗಿದೆ. ಹಾಸನ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಆರಂಭವಾಗಿದೆ. ಬೇಲೂರು, ಆಲೂರು, ಸಕಲೇಶಪುರ, ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಸಕಲೇಶಪುರ ತನಕ ಜಾನಕೆರೆ ಅಂತಕ್ಕಂತಹ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಪ್ರಮುಖವಾಗಿ ಸಕಲೇಶಪುರದಿಂದ ಕೊಡ್ಲಿಪೇಟೆ ಮೂಲಕ ಸೋಮವಾರಪೇಟೆ ಕೊಡಗು ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ರಾಜ್ಯ ಹೆದ್ದಾರಿ. ಈ ರಾಜ್ಯ ಹೆದ್ದಾರಿಯಲ್ಲಿ ಕಳೆದ ಬಾರಿ ಮಳೆಯಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ರಸ್ತೆ ಸಂಪರ್ಕ ಕೆಲಕಾಲ ಬಂದಾಗಿತ್ತು. ಆನಂತರ ಈ ಕಾಮಗಾರಿಯನ್ನು ಆರಂಭಿಸಿದರು. ಈಗ ಮತ್ತೆ ಮಳೆಗಾಲ ಆರಂಭವಾಗ್ತಾಯಿದೆ. ಆದರೂ ಸಹ ಕಾಮಗಾರಿ ಇನ್ನೂ ಸಹ ಕುಂಟುತ್ತಾ ಸಾಗ್ತಾ ಇದೆ. ಇದೇ ರೀತಿ ರಾಷ್ಟ್ರೀಯ ಹೆದ್ದಾರಿ NH75 ಏನಿದೆ ಅಲ್ಲೂ ಸಹ ಮಠಸಾಗರ ಇರ್ಬೋದು, ಕೊಳ್ಳಹಳ್ಳಿ ಇರ್ಬೋದು, ಅಲ್ಲೆಲ್ಲವೂ ಸಹ ಏನು ರಸ್ತೆ ಬದಿಯಲ್ಲಿ ಆಗಿರ್ತಕ್ಕಂಥ ಹೊಸ ಸಿಮೆಂಟ್ ರಸ್ತೆ ಕಾಮಗಾರಿ ಏನಿದೆ ಅದರ ತಡೆಗೋಡೆಗಳು ಕುಸಿತವಾಗಿತ್ತು. ಈಗ ಅಲ್ಲಿ ಸಹ ಕಾಮಗಾರಿ ನಡೀತಾ ಇದೆ. ಆದರೆ ಈ ಬಾರಿ ಮಳೆ ಹೆಚ್ಚು ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಒಂದು ವೇಳೆ ಮಳೆ ಅತಿ ಆದರೆ ಮತ್ತು ಸಹ ಸಕಲೇಶಪುರ ಭಾಗದ ಹಲವೆಡೆ ಏನಿಗೆ ನಡೀತಾ ಇರ್ತಕ್ಕಂಥ ಕಾಮಗಾರಿ ಇರ್ಬೋದು, ಇನ್ನು ಕೆಲವೆಡೆ ಬಿರುಕುಬಿಟ್ಟಿರ್ತಕ್ಕಂಥ ಜಾಗ ಇರ್ಬೋದು, ಎಲ್ಲವೂ ಸಹ ಒಂದು ಕುಸಿಯುವ ಆತಂಕ ಎದುರಾಗಿದೆ. ಕೊಡಗಿನಲ್ಲಿ ಪೂರ್ವ ಮುಂಗಾರು ಅಬ್ಬರ, ಜಿಲ್ಲೆಯ ಬೆಟ್ಟಗಳ ನಿವಾಸಿಗಳಲ್ಲಿ ಆತಂಕ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಪೂರ್ವ ಮುಂಗಾರು ಮಳೆ ಆರ್ಭಟ ಹೆಚ್ಚಾಗಿದೆ. ಜಿಲ್ಲೆಯ ಬೆಟ್ಟಗಳ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಈ ನಡುವೆ ಮಳೆಯಿಂದಾಗಿ ಜಿಲ್ಲೆಯ ಹಲವೆಡೆಗಳಲ್ಲಿ ಮಳೆಯ ಅವಾಂತರಗಳು ಮುಂದುವರೆದಿದೆ. ಮೊನ್ನೆ ಸಂಜೆಯಿಂದ ಸುರಿತಾ ಇರುವ ಮಳೆಯ ಪರಿಣಾಮದಿಂದ ಜಿಲ್ಲೆಯ ವಿರಾಜಪೇಟೆ ನಗರದ ಅಂಬೇಡ್ಕರ್ ಭವನದ ಪಾರ್ಕಿಂಗ್ ಜಾಗದಲ್ಲಿ ತಡೆಗೋಡೆ ಮಣ್ಣು ಕುಸಿತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಮಳೆ ಬಂದರೂ ಗುಡ್ಡಗಾಡು ನಿವಾಸಿಗಳು ಸೇರಿದಂತೆ ಪಟ್ಟಣದ ಜನರು ಆತಂಕ ಪಡುವ ಪರಿಸ್ಥಿತಿ ಎದುರಾಗುತ್ತೆ. ಹೀಗಂತ ಇಲ್ಲಿನ ನಿವಾಸಿಗಳು ಪಬ್ಲಿಕ್ ಟಿವಿ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ವಿರಾಜಪೇಟೆ ನಗರದ ಅಂಬೇಡ್ಕರ್ ಭವನದ ಬಳಿ ಇದ್ದೀನಿ. ಇಲ್ಲಿ ನೋಡ್ಬೋದು, ಕಳೆದ 2 ದಿನಗಳಿಂದ ಮಳೆ ಸುರಿದಂತಹ ಪರಿಣಾಮವಾಗಿ ಇದೀಗ ತಡೆಗೋಡೆ ಏನಿತ್ತು ಈ ಒಂದು ಭವನದ ಆವರಣದ ಮುಂಭಾಗ ಕುಸಿತಗೊಂಡಿರ್ತಕ್ಕಂಥದ್ದು. ಯಾಕಂದರೆ ರಾತ್ರಿ ಸಮಯದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರ್ತಿರೋದ್ರಿಂದ ಕಳೆದ ಕೆಲವು ದಿನಗಳ ಹಿಂದೆ ಒಂದಷ್ಟು ಮಣ್ಣನ್ನು ಹಾಕಿರ್ತಕ್ಕಂಥದ್ದು, ಈ ಮಣ್ಣು ಸಡಿಲಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ತಡೆಗೋಡೆ ಏನಿತ್ತು ಈ ತಡೆಗೋಡೆಯ ಆವರಣದಲ್ಲಿ ಇದೀಗ ಮಣ್ಣು ಕುಸಿತಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗದವರು ಇದನ್ನು ತೆರವು ಮಾಡುವಂತಹ ಕಾರ್ಯದಲ್ಲೂ ಕೂಡ ಭರದಿಂದ ಸಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯ ನಿರ್ವಹಣೆ ಮಾಡುವಂತಹ ಸತೀಶ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಯಾವ ರೀತಿ ಆಯಿತು ಸರ್? ಯಾವಾಗಲಿಂದ ಮಳೆ ಇದೆ ಸರ್? ಒಂದು 2-3 ದಿನದಿಂದ ಇಲ್ಲಿ ಮಳೆ ಬರ್ತಾ ಇದೆ. ಈಗಾಗಲೇ ಇದು ತಮಗೆ ತಾವೇ ಹೇಳಿದಾಗೆ ಇದು ಫೌಂಡೇಶನ್ ತೆಗೆಯುವ ಸಮಯದಲ್ಲಿ, ಅಂಬೇಡ್ಕರ್ ಭವನ ಫೌಂಡೇಶನ್ ತೆಗೆಯುವ ಸಮಯದಲ್ಲಿ ಅಲ್ಲಿಂದ ಕ್ರೋಢೀಕರಣವಾದ ಮಣ್ಣನ್ನು ಇಲ್ಲಿ ರಾಶಿ ಮಾಡಿದರು. ಇವಾಗ ಏನಾಯಿತು, ನಾವು ತಾತ್ಕಾಲಿಕವಾಗಿ ಒಂದು ಕಾಂಪೌಂಡ್ ವಾಲನ್ನು ತಡೆಗೋಡೆಗೆ ಇನ್ನೂ ಮಾಡಲಿಲ್ಲ, ಈಗ ತಡೆಗೋಡೆಗೆ ಮಾಡ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಒಂದು ಕಾಂಪೌಂಡ್ ವಾಲನ್ನು ನಿರ್ಮಾಣ ಮಾಡಿ ಅದನ್ನು ನಾವು ಇಂಟರ್ಲಾಕನ್ನು ಅಳವಡಿಸಿದ್ವಿ. ಇದು ಲೂಸ್ ಸಾಯಿಲ್ ಆಗಿದ್ದರಿಂದ ಮೊನ್ನೆ ಬಂದ ಮಳೆಗೆ ಅದು ಸ್ಲೈಡ್ ಆಗಿದೆ.
ಈ ನಡುವೆ ಮಡಿಕೇರಿ ತಾಲೂಕಿನ ಭಾಗಮಂಡಲ ಮತ್ತು ನಾಪೋಕ್ಲು ರಸ್ತೆಯಲ್ಲಿ ಮಳೆಯ ಆರ್ಭಟಕ್ಕೆ ಬೃಹತ್ ಮರವೊಂದು ಬಿದ್ದ ಪರಿಣಾಮದಿಂದ ಕೆಲ ಸಮಯ ರಸ್ತೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಮಳೆಯ ಅಬ್ಬರ, ಮಳೆಯಿಂದ 10 ಮಣ್ಣಿನ ಮನೆ ಕುಸಿತ. ಬಳ್ಳಾರಿ ಜಿಲ್ಲಾದ್ಯಂತ ಕಳೆದ 3 ದಿನಗಳಿಂದ ಮಳೆ ಸುರಿತಾ ಇದೆ. ಜಿಲ್ಲೆಯ ಕುರುಕೋಡು, ಸಿರುಗುಪ್ಪ ತಾಲೂಕಿನ ಕೆಲ ಗ್ರಾಮದಲ್ಲಿ ಮನೆಗಳಿಗೆ ಹಾನಿಯಾಗಿದೆ. 10 ಮಣ್ಣಿನ ಮನೆಗಳು ಕುಸಿದಿದೆ. ಮದಿರೆ, ದಮ್ಮೂರು, ಸಿಂದಿಗೇರಿ, ಬೈಲೂರು ಮತ್ತು ತಿಮಲಾಪುರ, ತಾಳೂರು, ಊಳೂರು ಗ್ರಾಮದಲ್ಲಿ ಮನೆಗಳು ಕುಸಿದಿದೆ. ಕೆಲವು ಮನೆಗಳ ಗೋಡೆ ಕುಸಿದು ಬಿದ್ದಿದ್ರೆ ಇನ್ನೂ ಹಲವು ಮನೆಗಳ ಮೇಲ್ಚಾವಣಿ ಬಿದ್ದಿದೆ. ಜಿಲ್ಲೆಯಲ್ಲಿ 40ಕ್ಕೂ ಹೆಚ್ಚು ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆ. 150 ವಿದ್ಯುತ್ ಕಂಬಗಳು ಧರೆಗೆ ಉರುಳಿದೆ. ವಿಜಯನಗರ ಜಿಲ್ಲಾದ್ಯಂತ ವರುಣಾರ್ಭಟ, ಧಾರಾಕಾರ ಮಳೆಗೆ ರಸ್ತೆ ಸಂಪೂರ್ಣ ಜಲಾವೃತ. ವಿಜಯನಗರ ಜಿಲ್ಲಾದ್ಯಂತ 2 ದಿನಗಳಿಂದ ಸುರಿದ ಭಾರೀ ಮಳೆಗೆ ಹಳ್ಳದ ನೀರು ತುಂಬಿ ಹರಿದಿದ್ದು, ಹಗರಿಬೊಮ್ಮನಹಳ್ಳಿ ತಾಲೂಕಿನ ದಶಮಾಪುರ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಪ್ರತಿ ಬಾರಿಯೂ ಮಳೆ ಬಂದಾಗ ದಶಮಾಪುರ ಗ್ರಾಮಸ್ಥರು ಇದೇ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ದಶಮಾಪುರ ಗ್ರಾಮದಿಂದ ಹಗರಿಬೊಮ್ಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ. ಈ ದಾರಿ ಬಂದ್ ಹಿನ್ನೆಲೆಯಲ್ಲಿ 30 ಕಿಲೋಮೀಟರ್ ಸುತ್ತು ಹಾಕಿ ಗ್ರಾಮಸ್ಥರು ಹಗರಿಬೊಮ್ಮನಹಳ್ಳಿಗೆ ತೆರಳುತ್ತಿದ್ದಾರೆ. ಪ್ರಮುಖ ರಸ್ತೆ ಜಲಾವೃತವಾದ ಹಿನ್ನೆಲೆಯಲ್ಲಿ ದಶಮಾಪುರ ಜನ ತೀವ್ರ ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಬಸವ ಕಲ್ಯಾಣದಲ್ಲಿ ತಡರಾತ್ರಿ ಧಾರಾಕಾರ ಮಳೆ, ಅಂಗಡಿಗಳಿಗೆ ನೀರು ಕೊಚ್ಚಿ ಹೋದ ರಸ್ತೆ. ಗಡಿ ಜಿಲ್ಲೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಗುಡುಗು ಸಹಿತ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಬಸವ ಕಲ್ಯಾಣದಲ್ಲಿ ಅಂಗಡಿಗಳಿಗೆ ಅಪಾರ ಪ್ರಮಾಣದ ಮಳೆಯ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಚರಂಡಿ ವ್ಯವಸ್ಥೆ ಇಲ್ಲದ ಪರಿಣಾಮ ರಸ್ತೆ ಮೇಲೆ ಮಳೆ ನೀರು ಹರಿದು ಪ್ರಮುಖ ರಸ್ತೆಗಳು ಕೆರೆಯಂತಾಗಿದೆ. ಬಸವ ಕಲ್ಯಾಣದಲ್ಲಿ ತಡರಾತ್ರಿ ಧಾರಾಕಾರ ಸುರಿದ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಗೌರ ಗ್ರಾಮದಲ್ಲಿ ಸೇತುವೆ ರಸ್ತೆ ಕೊಚ್ಚಿ ಹೋಗಿದೆ. ಪರಿಣಾಮ ಗೌರ ಟು ಬಾಲಕುಂದ ಗ್ರಾಮದ ರಸ್ತೆ ಬಂದಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ ಶಾಸಕ ಶರಣು ಸೆಲೆಗಾರ್ ಕೂಡಲೇ ದುರಸ್ತಿ ಕಾರ್ಯ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಮೇ 26ರವರೆಗೆ ರಾಜ್ಯಾದ್ಯಂತ ಭಾರೀ ಮಳೆ, ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಇಷ್ಟಿನ ಬಿಸಿ ಗಾಳಿಯಿಂದ ಕಂಗೆಟ್ಟಿದ್ದ ಜನರಿಗೆ ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ಕೊಟ್ಟಿದೆ. ಮುಂದಿನ 5 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮೇ 26ನೇ ತಾರೀಕಿನ ತನಕ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಮೇತ ಮಳೆಯಾಗಲಿದೆ ಅಂತ ಮುನ್ಸೂಚನೆ ಕೊಡಲಾಗಿದೆ. ಇಂದಿನಿಂದ 26ರವರೆಗೂ ರಾಜ್ಯಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದರೆ ಪೂರ್ವ ಅರಬ್ಬಿ ಸಮುದ್ರದ ಕರ್ನಾಟಕ ಹಾಗೂ ಗೋವಾ ಕರಾವಳಿಯ ತೀರದಲ್ಲಿ ಸರ್ಕ್ಯುಲೇಷನ್ನು 5.8 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೇ 22ರಿಂದ ಮೇ 26ರವರೆಗೆ ಗುಡುಗು ಮಿಂಚು ಸಮೇತವಾಗಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಒಟ್ನಲ್ಲಿ ಮುಂಗಾರು ಪೂರ್ವ ಮಳೆ ಆರ್ಭಟದಿಂದ ತೊಯ್ದು ಕರುನಾಡು ತೊಪ್ಪೆಯಾಗಿದೆ. ಮುಂದಿನ 5 ದಿನ ಮತ್ತೆ ಮಳೆ ಆರ್ಭಟದ ಸೂಚನೆ ಸಿಕ್ಕಿದ್ದು ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.